ಸ್ವಾಮಿ ಪ್ರಸನ್ನನಾಗಿ, ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರಸನ್ನನಾಗಿ ಸಾನ್ನಿಧ್ಯ ಅಭಿವೃದ್ಧಿಯಾಗಿ ಇಲ್ಲಿ ಬರುವಂತಹ ಈಗಾಗಲೇ ಆಗ ನಾವು ಕೇಳಿದವು ಏನೋ ಜೀರ್ಣೋದ್ಧಾರ ಪ್ರಕ್ರಿಯೆಯ ಕೆಲಸ ಬಾಕಿ ಇದೆ. ಅದನ್ನು ಆದಷ್ಟು ಬೇಗ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಅಡೆತಡೆಗಳಿಲ್ಲದೆ ಅದೆಲ್ಲವನ್ನು ಸುರಿಸುವಂತಹ ಭಾಗ್ಯವನ್ನು ನಮ್ಮೆಲ್ಲರಿಂದ ಆ ಸತ್ಕರ್ಮವನ್ನು ಮಾಡಿಸುವ ಸತ್ಕರ್ಮಗಳಾಗಲಿ ದುಷ್ಕರ್ಮಗಳಾಗಲಿ ಸುಕೃತೆಯ ದುಷ್ಕೃತೆ ಅದು ನಾವು ಏನು ಬೇಕಾದ ಸಮಯದಲ್ಲಿ ಬೇಕಾದಂತೆ ತೀರ್ಮಾನವನ್ನು ತೆಕ್ಕೊಳ್ಳುವಂತಹ ಡಿಸಿಷನ್ ತೆಕ್ಕೊಳ್ಳುವಂತಹ ಆ ಒಂದು ಏನೋ ಭಾಗ್ಯವನ್ನು ಆ ಒಂದು ವಿವೇಕವನ್ನು ಕರುಣಿಸುವುದು ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದ ಸಾರವೇ ಈ ಸತ್ಯನಾರಾಯಣ ಸ್ವಾಮಿ. ಗೊತ್ತಾಯ್ತಲ್ಲ? ಆ ಸತ್ಯನಾರಾಯಣ ಸ್ವಾಮಿಯಲ್ಲೇ ನಾವೀಗ ಪೂಜೆ ಮಾಡ್ತಾ ಇರೋದು. ಹೀಗೆ ಲೀಲಾವತಿ ಗರ್ಭಿಣಿಯಾದಳು. ಒಂದು ದಿನ ಒಳ್ಳೆಯ ಒಂದು ಹೆಣ್ಣು ಮಗುವಿಗೆ ಜನ್ಮ ಹೊಂದಿದ್ರು. ಒಳ್ಳೆಯ ಕಲಾವತಿಯರು. ಈಗ ಈ ಮಗುವಿನ ನಾಮಕರಣದ ದಿನವೋ ಏನೋ ಹೇಳ್ತಾಳೆ, ಅವತ್ತು ನಾವು ಸಂಕಲ್ಪ ಮಾಡಿದ್ದು ಇದೆಯಲ್ಲ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸಲ ಮಗು ಆಗಿಬಿಟ್ರೆ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೇನೆ. ಈಗ ಮಗು ಆದ ನಂತರ ಭಾಗ್ಯ ಪೂಜೆ ಬರ್ತಾರೆ, ಸುಬ್ರಹ್ಮಣ್ಯ ಹತ್ರ ಬರ್ತಾರೆ, ಸತ್ಯನಾರಾಯಣ ಹತ್ರ ಬರ್ತಾರೆ. ಆದ ನಂತರ ನಾನು ಕಷ್ಟಪಟ್ಟೆ ಈ ಥರದ ಭಾವನೆ. ಈ ಮತ್ತೆ ಇವನಿಗೆ ಈ ಧನದ ಮದ ಕಾರಣ ಇವನಿಗೆ ಸ್ವಲ್ಪ ಮದ ಇತ್ತು. ಎಲ್ಲ ನನ್ನ ಏನು ಲಕ್ಕು ನನ್ನ ಏನು ನನ್ನ ಈ ನನ್ನ ಮಗಳಿಗೆ ಯೋಗ್ಯನಾದಂತಹ ಒಂದು ವರನನ್ನು ಹುಡುಕಿಕೊಂಡು ಬಾ ಅಂತ ಹೇಳಿ ಕಳಿಸಿದ್ರೆ ಕಾಂಚನ ನಗರಕ್ಕೆ ಹೋದರು. ಅಲ್ಲಿಂದ ಒಂದು ಒಳ್ಳೆಯ ಸುಂದರನಾಗಿರುವಂತಹ ಹುಡುಗನನ್ನು ಕರ್ಕೊಂಡು ಬಂದು ಈ ಮಗಳನ್ನು ಅವನಿಗೆ ಮದುವೆ ಮಾಡಿ ಕೊಟ್ಟ. ಈ ಸಂದರ್ಭದಲ್ಲಿ ಆದರೂ ಸತ್ಯನಾರಾಯಣ ಪೂಜೆ ಮಾಡಬೇಕಿತ್ತ ಬೇಡವೋ? ಈಗೆಲ್ಲ ದೊಡ್ಡ 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 ಶ್ರೀಮಂತ ಹೌದಲ್ಲ, ಇವನು ಮನೆಗೆ ಬರುವವರು ಅದೇ ರೀತಿ ಅದೇ ಘಟಗೆಯರು ಅದೇ ತಳದವರು ಅಲ್ಲ. ಅವರೆಲ್ಲ ಬರುವಾಗ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಮದುವೆ ಲೌಕಿಕ ಅಂತರದಲ್ಲಿ ಮದುವೆ ಮಾಡಿ ಮುಗಿಸಿದ ವಿಸ್ಮೃತಂ ವ್ರತಮುತ್ತಮಂ ಅಭಾಗ್ಯವಸಾತ್ತೇನ ದುರ್ಭಾಗ್ಯವೋ ಮತ್ತೆ ಆ ಸತ್ಯನಾರಾಯಣ ಭಗವಂತ ಸತ್ಯನಾರಾಯಣ ಸ್ವಾಮಿ ಕೆಲಸ ಇದೆಯೋ ಅದನ್ನು ಮಾಡಲಿಕ್ಕೋಸ್ಕರ ಏನು ಮಾಡೋದು ಕೆಲಸ ಏನೋ ವ್ಯಾಪಾರ. ಹಾಗೆ ರತ್ನ ಸಾಮರ್ಥ್ಯ ಹೇಳ್ತಾರಂತೆ ಕನ್ನಡದಲ್ಲಿ ಆ ಒಂದು ಕೊಕ್ಕೆ ಇದೆ, ಅದಕ್ಕೆ ನನ್ನ ಹೆಸರಿದೆ ಕನ್ನಡದಲ್ಲಿ. ಅದನ್ನು ಹಾಕಿ ಏಕಾದಂ ಭವತಿ ದೇವಾನಾಂ ಭವಾದೇವಾತ್ಮೀರ್ವಾಂ ಪ್ರೇಕ್ಷಂತೆ ನಮಸ್ಕೃತೆ ರಾಜ್ಯಾಯ ದೇವಪೂರಾಜ ಭವತಿ. ಹಾಗೆ ಆ ರತ್ನಸಹಾರಪುರಿಯಲ್ಲಿ ಏನೋ ವ್ಯಾಪಾರ ಮಾಡ್ತಾ ಇದ್ದ ಹಾಗೆ ಬೇಕಾದಷ್ಟು ಧನಗಳು ಎಲ್ಲ ಬಂತು ಬೇಕಾದಷ್ಟು. ಆದರೆ ಭಗವಂತನ ಸಿಟ್ಟಿನಿಂದ ಕ್ರೋಧದಿಂದ ಬಂದು ಓಡೋಡಿ ಬರ್ತಾ ಇದ್ದಾಗ ಭಟರು ಹಿಂದೆ ಹಿಂಬಾಲಿಸಿದಾಗ ಇನ್ನು ಪ್ರತಿಜ್ಞನಾಗಿರುವಂತಹ ಸ್ವಾಮಿಯ ಪಾದಾರ ಕೃಷ್ಣ ಹರೇ ಕೃಷ್ಣ ಇಷ್ಟವಲ್ಲ ಸತ್ಯ ಇನ್ನು ಸ್ವಲ್ಪ ಜಾಸ್ತಿ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಎಲ್ಲರೂ ಹರೇ ಕೃಷ್ಣ 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 ಹರೇ ಹರೇ
ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋಪಾಲ ಶ್ಯಾಮ ಗೋಪಾಲ ಎಲ್ಲರೂ ಗೋಪಾಲ ಗೋಪಾಲ ಶ್ಯಾಮ ಗೋಪಾಲ ಗೋಪಾಲ ಮುರಳಿ ಗಾನಲೋಲ ಗೋಪಿ ಗೋಪಾಲ ಮುರಳಿ ಗಾನಲೋಲ ಮುರಳಿ ಗಾನಲೋಲ ಗೋಪಿ ಗೋಪಾಲ ಮುರಳಿ ದೇವಕೀ ನಂದನ ಸುಂದರ ವೇಣುಗೋಪಾಲ ದೇವಕೀ ನಂದನ ದೇವಕೀ ನಂದನ ಸುಂದರ ವೇಣುಗೋಪಾಲ ದೇವಕೀ ರಾಧೆ 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 ಗೋಪಾಲ 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 ಶ್ಯಾಮ ಗೋಪಾಲ 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 ಶ್ಯಾಮ ಗೋಪಾಲ ಗೋಪಾಲ ಮುರಳಿ ಗಾನಲೋಲ ಗೋಪಿ ಗೋಪಾಲ ಮುರಳಿ ಗಾನಲೋಲ ದೇವಕೀ ನಂದನ ಸುಂದರ ವೇಣು ದೇವಕೀ ನಂದನ ಸುಂದರ ವೇಣು ದೇವಕೀ ದೇವಕೀ ನಂದನ ಸುಂದರ ವೇಣು ಗೋಪಾಲ ರಾಧೆ ಗೋಪಾಲ ರಾಧೆ ಗೋಪಾಲ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಜೋರಾಗಿ ಸರ್ವತ್ರ ಗೋವಿಂದ ನಾಮ ಸಂಕೀರ್ತನ ಗೋವಿಂದ ಗೋವಿಂದ ಸರ್ವತ್ರ ಗೋವಿಂದ ನಾಮ ಸಂಕೀರ್ತನ ಗೋವಿಂದ ನಮ ಪಾರ್ವತೀ ಪತಯೇ ಹರ 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 ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ
नमो भजं वे श्रवणाय दुर्महे समे कामान् कामकामाय मह्यं कामेश्वरो वे श्रवणो ददातु कुबेराय वे श्रवणाय महाराजाय नमः पर्याप्यानन्तराय चतुर्वस्तोमोदराक्रमुत्तममहत्प्रभुतिगर्भस्याप्ते सर्वमेव तेनाप्नोति सर्वं जयते यो वेदादौक्षरप्रोक्तो वेदान्तेन प्रतिष्ठितः तस्य प्रकृतिलेन स्वयं महेश्वरः ಅನುಗ್ರಹಿಸುವಂತಹ ದೇವರು ಸತ್ಯನಾರಾಯಣ ದೇವರು. ಅದರಲ್ಲಿ ಇವತ್ತು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಶಬ್ದ ಸತ್ಯನಾರಾಯಣ ದೇವರು ಪ್ರಚಾರಕ್ಕೂ ಹಾಗಾಗಿ ನಾವಿಲ್ಲಿ ಅಪೇಕ್ಷೆ ಪಡುವಂತಹದ್ದು ಕ್ಷೇತ್ರ ಜೀರ್ಣಾಭಿವೃದ್ಧಿಯನ್ನು ಮಾಡುವುದು, ಕ್ಷೇತ್ರ ಜೀರ್ಣ ಅವಸ್ಥೆಯನ್ನು ಉದ್ಧರಿಸುವಂತಹದ್ದು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ವಿಷಯ ಗೊತ್ತಾಗಬೇಕು, ಆಮೇಲೆ ಸಹಕರಿಸಿರುವಂತಹ ಒಂದು ವೇದಿಕೆ ನಿರ್ಮಾಣ ಆಗುವುದು. ಇದು ಇದರ ಮೂಲ ಉದ್ದೇಶ. ಅದರೊಂದಿಗೆ ಸತ್ಯನಾರಾಯಣ ದೇವರು ಕೂಡ ಅದಕ್ಕೆ ಪ್ರಾಪ್ತವಾದಾಗ ಈ ಕೆಲಸ ಸುಗಮವಾಗಿ ಸಾಗಬಹುದು ಎಂಬಂತಹ ಒಂದು ಸಂಕಲ್ಪ. ಆ ನಿಟ್ಟಿನಲ್ಲಿ ಮಾಡಿಕೊಂಡಂತಹ ಸೇವೆಯನ್ನು, ಪೂಜೆಯನ್ನು ಸತ್ಯನಾರಾಯಣ ದೇವರು ಸ್ವೀಕರಿಸಬೇಕು. ಸಹಕರಿಸಿದಂತಹ ಎಲ್ಲ ಕೈ ಜೋಡಿಸಿದಂತಹ ಭಕ್ತರಿಗೆ ಒಂದೊಂದು ಅಪೇಕ್ಷೆಗಳಿರಬಹುದು, ಅವರ ಪ್ರಾರ್ಥನೆಗಳಿರಬಹುದು. ಅದನ್ನೆಲ್ಲವೂ ಕೂಡ ಸ್ವಾಮಿ ಅನುಗ್ರಹಿಸಬೇಕು. ಈ ಒಂದು ಜನ ಸಂಕಟ ಇಷ್ಟು ಕೂಡ ಸೇರಿಕೊಂಡು ಏಕಾಗ್ರತೆಯಿಂದ ದೇವರಲ್ಲಿ ಪ್ರಾರ್ಥಿಸಿಕೊಂಡ್ರೆ ಖಂಡಿತ ಯಾವ ಕೆಲಸವೂ ನಡೆಯಬಹುದು. ಅಂದ್ರೆ ನಮ್ಮ ಕ್ಷೇತ್ರಾಭಿವೃದ್ಧಿಯ ಕೆಲಸವೂ ಕೂಡ ಸುಲಭವಾಗಿ ಸಾಕಬಹುದು ಎನ್ನುವಂತಹ ಒಂದು ಭರವಸೆ ಕೊಡ್ತಾ ಉಂಟು. ಆ ನಿಟ್ಟಿನಲ್ಲಿ ನಾವೆಲ್ಲ ತಮ್ಮ ತಮ್ಮ ಅಗತ್ಯಗಳನ್ನು ದೇವರು ಪೂರೈಸಿಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಟ್ಟಿಗೆ ನಾವು ಸೇರಿ ಕ್ಷೇತ್ರಾಭಿವೃದ್ಧಿ ಆಗಬೇಕು ಅಂತ ಎಂಬುದಾಗಿ ಸತ್ಯನಾರಾಯಣ ದೇವರ ಬರಲು ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತನ್ನ ಮೂಲಕ ಎಲ್ಲರಿಗೂ ಕೂಡ ಕ್ಷೇತ್ರವು ದೇವರು ಸತ್ಯನಾರಾಯಣ ದೇವರು ಅನುಗ್ರಹಿಸಲಿ. ಇನ್ನೀಗ ಈ ಪ್ರಾರ್ಥನೆ ಆದ ಕೂಡಲೇ ಶ್ರೀ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಪೂಜೆ ನಡೆಯಲಿಕ್ಕುಂಟು. ಎಲ್ಲರೂ ಅದಕ್ಕೆ ಸಹಕರಿಸಬೇಕು. ಆಮೇಲೆ ಪ್ರಸಾದ ವಿತರಣೆ ಇದೇ ಸತ್ಯನಾರಾಯಣ ದೇವರ ಪೂಜೆಯ ಈ ವೇದಿಕೆಯಿಂದಲೇ ಪ್ರಸಾದ ವಿತರಣೆ ನಡೆಯುತ್ತದೆ. ಎಲ್ಲರೂ ಸಹಕರಿಸಬೇಕು. ಸತ್ಯನಾರಾಯಣ ದೇವಂ ವಂದೇಹಂ ಕಾಮನ ಪ್ರಭು ಲೀಲೆಯಾಳು ಏತಸ್ಮೈ ನಮೋ ನಮಃ. ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ.